ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಾನು ಕ್ಯಾಬಲ್ಲಿ ಕುತ್ಕೊಂಡು ಎಲ್ಲಿ ಹೋಗ್ತಾ ಇದ್ದೀನಿ ಅಂದರೆ ಒಂದು ಸ್ಪೆಷಲ್ ಡೆಸ್ಟಿನೇಷನ್ಗೆ ಹೋಗ್ತಾ ಇದ್ದೀನಿ. ಅದು ಎಲ್ಲಿ ಅಂತ ಆಮೇಲೆ ಹೇಳ್ತೀನಿ ಅಟ್ ದಿ ಎಂಡ್ ಆಫ್ ದ ವಿಡಿಯೋ. ಸೊ ನೀವು ಫುಲ್ ವಿಡಿಯೋ ನೋಡಬೇಕು ನಾನು ಎಲ್ಲಿ ಹೋಗ್ತೀನಿ ಅಂತ ತಿಳ್ಕೊಳಕ್ಕೆ. ನನಗೆ ಕಂಪ್ನಿಗೆ ಹೊಡ್ತಾ ಇರೋರು ವಿತ್ ಅ ವೆರಿ ಬ್ಯಾಡ್ ಮೂಡ್ ಆಲ್ರೆಡಿ. ಹಾಯ್ ಅನ್ನು ಎಲ್ರಿಗೂ. ಹಾಯ್ ಹಾಯ್. ಇನ್ನೊಬ್ರು ಇದ್ದಾರೆ, ನಾನು ಅವ್ರನ್ನ ತೋರ್ಸಕ್ಕಾಗಲ್ಲ, ಅವ್ರಿಗೆ ಮುಖ ಎಲ್ಲ ತೋರ್ಸ್ಕೊಳಕ್ಕೆ ಇಷ್ಟ ಇಲ್ಲತ್ತೆ ವಿಡಿಯೋಲಿ. ಯಾರೋ ಹಾಂಕ್ ಮಾಡ್ತಿದ್ದಾರೆ. ಸೊ ಸದ್ಯಕ್ಕೆ ಏರ್ಪೋರ್ಟ್ಗೆ ಅಂತ ಹೋಗ್ತಾ ಇದೀವಿ. ಅಲ್ಲಿಂದ ಎಲ್ಲಿ ಡೆಸ್ಟಿನೇಷನ್ ಅಂತ ನಾನು ಆಮೇಲೆ ಹೇಳ್ತೀನಿ. ಸೊ ಕಮ್ ಲೆಟ್ಸ್ ಗೆಟ್ ಗೋಯಿಂಗ್. ಸತ್ಯಭಾಮೆ ಕೋಪವೇನೆ ನನ್ನಲ್ಲಿ. ಸೊ ನಾವು ಬಂದು ಏರ್ಪೋರ್ಟ್ ರೀಚ್ ಆಗಾಯ್ತು. ಇಲ್ಲಿ ಕೂಡ ನಾವು ವಿಂಡೋ ಶಾಪಿಂಗ್ ಮಾಡ್ತಾ ಇದೀವಿ. ಇಲ್ಲೆಲ್ಲ ಬಟ್ಟೆ ತಗೊಳಕ್ ಹೋಗ್ಬಾರ್ದು, ಬಿಕಾಸ್ ಆನ್ಲೈನಲ್ಲಿ ಸಿಕ್ಕಾಪಟ್ಟೆ ಚೀಪಾಗಿ ಸಿಗುತ್ತೆ. ನನ್ನ ಕೈ ಹಿಂಗೆ ಆಡ್ತಿದೆ, ಯಾಕಂದ್ರೆ ನಾನು ಹಿಂಗೆ ಬ್ಯಾಲೆನ್ಸ್ ಮಾಡ್ತಾ ಇದೀನಿ ನೋಡಿ. ನೀನ್ ನೋಡ್ರ ಅಯ್ಯೋ ಪಾಪ ಅನಿಸ್ತಿದೆ. ಕಾಫಿ ಕುಡಿತಾ ಇದ್ದಾರೆ ನಮ್ಮಮ್ಮ ಏರ್ಪೋರ್ಟಲ್ಲಿ. 200 ರೂಪಾಯಿ ಕೊಟ್ಟು ಕಾಫಿ ಕುಡಿತಾ ಇದ್ದಾರೆ. ಮನೇಲೇ ಕುಡ್ಕೊಂಬರ್ಬೋದಿತ್ತು ತಾನೇ. ಆ್ಯಕ್ಚುಲಿ ಅವ್ರು ಬೇಡ ಅಂದರು, ನಾನೇ ಫೋರ್ಸ್ ಮಾಡಿ ಕುಡಿಸ್ತಾ ಇದ್ದೀನಿ. ಸೊ ಕಾಫಿ ಕುಡಿದಿದ್ದೆಲ್ಲ ಮುಗಿಸ್ಕೊಂಡು ಇವಾಗ ಗೇಟ್ ನಂಬರ್ 1 ಕಡೆ ಹೊರಟಿದ್ದೀವಿ. ತುಂಬ ಕನ್ಫ್ಯೂಷನು, ಕ್ಯಾಮ್ರಾ ನೋಡಬೇಕಾ, ನಾನೇ ನೋಡ್ಕೋಬೇಕಾ, ಸ್ಕ್ರೀನ್ ನೋಡ್ಲಾ, ಕ್ಯಾಮ್ರಾ. ಫ್ಲೈಟಿಗೆ ಕಾಯ್ತಾ ಇದ್ದೀನಿ. 1:05ಕ್ಕೆ ಇರುವಂಥ ಫ್ಲೈಟ್. ಇವಾಗ ಟೈಮ್ 12:15 ಆಗಿದೆ. ಸಿಕ್ಕಾಪಟ್ಟೆ ನಿದ್ದೆ ಬರ್ತಾ ಇದೆ ಇರೋಕ್ಕೆ. ಹೇಳು ಏನಾದರೂ. ಏನು ಹೇಳೋದು? ಡೆಸ್ಟಿನೇಷನ್ ಬಗ್ಗೆ ಕ್ಯೂರಿಯಾಸಿಟಿ ಅಷ್ಟೇ ಇರಲಿ, ಆಯಿತಾ? ಅಲ್ಲಿನ ಏರ್ಪೋರ್ಟಿಗೆ ರೀಚ್ ಆದಮೇಲೆ ಹೇಳ್ತೀನಿ ನಾನು ಎಲ್ಲಿದ್ದೀನಿ ಅಂತ, ಗ್ಲಿಮ್ಸ್ ಕೊಡ್ತೀನಿ. ಆಲ್ವೇಸ್ ಎಲ್ಲ ಫ್ಲೈಟಲ್ಲೂ ಯಾವುದಾದ್ರೂ ಒಂದು ಮಗು ಅಳ್ತಾನೆ ಇರುತ್ತೆ. ಏನು ನೋಡ್ತಾ ಇದೆಯಮ್ಮ? ಹೋಗ್ತಾ ಇದೆಯಂತ ನೋಡ್ತಾ ಇದ್ದೀನಿ. ಅದು ಹಾರ್ತು ಯಾವ ಲೆವೆಲ್ಗೆ ಅರ್ಥ ಅಂದರೆ 200 ಅಡಿ ಹೋಯ್ತು, 300 ಅಡಿ ಹೋಯ್ತು, 500 ಅಡಿ ಹೋಯ್ತು, 600 ಅಡಿ ದಾಟ್ತು. ಎಲ್ಲ ತಾಯಿಯಂದ್ರು ಫಸ್ಟ್ ಮಕ್ಳಿಗೆ ಕೊಟ್ಬಿಟ್ಟು ಆಮೇಲೆ ನಾವು ತಿಂತದ. ಅಮ್ಮ ಹಂಗಲ್ಲ, ಇಲ್ಲ ಅಂತ ಸುಳ್ಳು ಹೇಳ್ಬಿಟ್ಟು ಅವ್ರು ತಿಂದ್ಕೊಂಡು ಏನು ಅನ್ಸಲ್ಲ. ನನ್ನವರು ಯಾರೂ ಇಲ್ಲ. ಇಲ್ಲಿ ಫೋನ್ ಪೇ ತಗೊಳ್ಳಲ್ಲ, ಕ್ರೆಡಿಟ್ ಕಾರ್ಡ್, ಕ್ಯಾಶ್ ಕೊಡೋಲ್ಲ. ಪರವಾಗಿಲ್ಲ, ನಂದು ಯಾವತ್ತಿದ್ರು ಕೊಡೋ ಕೈ, ಹಿಂಗೆ ಬೇಡ. ಓಕೆ, ಸೊ ಫೈನಲಿ ಡೆಸ್ಟಿನೇಷನ್ ರೀಚ್ ಆಗಿದ್ದೀನಿ. ಆ್ಯಂಡ್ ನಾನು ಬಂದಿರೋದು, ಸೊ ವೆಲ್ಕಮ್ ಬ್ಯಾಕ್ ಟು ದಿ ಎಪಿಸೋಡ್ ಆಫ್ ಎಕ್ಸ್ಪ್ಲೋರಿಂಗ್ ಗುಜರಾತ್ ಅಲ್ಲ, ಗುಜರಾತಲ್ಲಿರೋ ಸೂರತ್. ಮೊದಲು ಸರಿಯಾಗಿ ಮಾತಾಡೋದು ಕಲಿ. ಏರ್ಪೋರ್ಟ್ ಇಂದ ನಾವು ನಮ್ಮ ಹೋಟೆಲ್ ರೂಮ್ಗೆ ಚೆಕ್ ಇನ್ ಆಗಿ ಅಲ್ಲಿಂದ ನಾವು ಸೂರತ್ ಕ್ಯಾಸಲ್ ಅನ್ನೋ ಜಾಗಕ್ಕೆ ಹೋದ್ವಿ. ಆದರೆ ಅಲ್ಲಿ ಗೂಗಲಲ್ಲಿ ತೋರಿಸ್ತಾ ಇತ್ತು 6:30ವರೆಗೂ ಓಪನ್ ಇರುತ್ತೆ ಅಂತ. ಸೊ ನಾನು ಅದ್ರ ಪ್ರಕಾರನೇ ನಾನು ಐಟಿನರಿ ಎಲ್ಲ ಪ್ಲಾನ್ ಮಾಡಿದೆ. ಅಲ್ಲಿ ಹೋದ್ಮೇಲೆ ಗೊತ್ತಾಯಿತು ಅದು 4 ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ. ಸೊ ಇಟ್ ವಾಸ್ ಅ ವೆರಿ ಬ್ಯಾಡ್ ಮಿಸ್ಹ್ಯಾಪ್ ಆ್ಯಂಡ್ ಮಿಸ್ಮ್ಯಾನೇಜ್ಮೆಂಟ್. ಇಂಗ್ಲೀಷು ಬರಲ್ಲ, ಇಲ್ಲಿ ನಮ್ಗೆ ಹಿಂದಿ ಬರಲ್ಲ, ತುಂಬ ಕಷ್ಟ ಇದೆ ಇವ್ರ ಜೊತೆ ಎಲ್ಲ ಕಮ್ಯುನಿಕೇಟ್ ಮಾಡೋದು. ಒಂದು ರೆಸ್ಟೋರೆಂಟ್ ನೋಡಿ ಇಟ್ಕೊಂಡಿದ್ದೆ ನಾನು, ಕೃಷ್ಣ ಪ್ರಸಾದ್ ಅಂತ. ಆ ರೆಸ್ಟೋರೆಂಟ್ಗೆ ಇವಾಗ ಸದ್ಯಕ್ಕೆ ನಾವು ಬಂದಿರೋದು. 1 ಫ್ರೈಡ್ ಮಿನಿ ಇಡ್ಲಿ, 1 ಪೊಂಗಲ್, 1 ಮಸಾಲೆ ದೋಸೆ, 1 ಪ್ಲೇಟ್ ಪ್ಲೇನ್ ವಡ. ಇಷ್ಟಕ್ಕೆ 270. ಇದ್ರ ಬಗ್ಗೆ ತುಂಬ ಒಳ್ಳೆ ರಿವ್ಯೂಸ್ ಇತ್ತು ನನಗೆ ಎಲ್ಲ ಕಡೆ, ಇನ್ಸ್ಟಾಗ್ರಾಮು, ಯೂಟ್ಯೂಬು ಎಲ್ಲ ಕಡೆ ನೋಡಿಕೊಂಡು ನಾನು ಈ ಜಾಗನ ಸಜೆಷನ್ ಆಗಿ ತಗೊಂಡು ಬಂದಿದ್ದು. ಸೊ ನನಗೆ ಕ್ಯೂರಿಯಾಸಿಟಿ ಇದೆ, ಇಲ್ಲಿ ನಾರ್ತ್ ಇಂಡಿಯಾಲಿ ನಮ್ಮ ಸೌತ್ ಇಂಡಿಯನ್ ಊಟದ ಟೇಸ್ಟ್ ಹೇಗಿರುತ್ತೆ ಅಂತ. ಯೂಶ್ವಲಿ ನಾವು ಸೌತ್ ಇಂಡಿಯಾಲಿ ನಾರ್ತ್ ಇಂಡಿಯನ್ ಡಿಶಸ್ ಎಲ್ಲ ಟ್ರೈ ಮಾಡ್ತಾ ಇರ್ತೀವಿ. ನೋಡಿ ಬಂತು ಮಸಾಲೆ ದೋಸೆ. ಇದು ಪಕ್ಕಾ ದರ್ಶಿನಿ ಸ್ಟೈಲ್ ಆಫ್ ದೋಸೆ. ನನಗೆ ಗೊತ್ತಿಲ್ಲ ಟೇಸ್ಟು, ನನಗಂತೂ ಏನು ನಂಬಿಕೆ ಇಲ್ಲ ಈ ಟೇಸ್ಟ್ ಮೇಲೆ. ಎಕ್ಸ್ಕ್ಯೂಸ್ ಮೀ, ಪ್ಲೇನ್ ವಡ ಪೂಚಾತಾ ಸಾಂಬಾರ್ ಡಿಪ್ ನೈ चाहिए. ಆರ್ಡರ್ ಮಾಡ್ಬೇಕಾದ್ರೆ ಹೇಳಿದ್ದು ಅವ್ರಿಗೆ ಪ್ಲೇನ್ ವಡ ಅಂತ. ಡಿಪ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಬಂಡಿ ಸಾಂಬಾರು, 3 ಥರದ ಚಟ್ನಿ ಮಿಕ್ಸ್ ಮಾಡಿ, ಅದು ದೋಪು ಥರ ಆಗಿದೆ. ಪೊಂಗಲ್ಗೆ ಯಾವುದೋ ಹಪ್ಪಳ ಕೊಟ್ಟಂಗುರು. ವೆರಿ ಬಿಲೋ ಆವ್ರೇಜ್ ರೆಸ್ಟೋರೆಂಟ್. ಐ ಡೋಂಟ್ ನೋ ವೈ ಇಟ್ ವಾಸ್ ಹೈಪ್ ಸೋ ಮಚ್. ನಮ್ಮ ಕಡೆ CTR, ವೀಣಾ ಸ್ಟೋರ್ಸ್ ಅಲ್ಲೆಲ್ಲ ನೀವು ತಿಂದುಬಿಟ್ರೆ ಯು ವಿಲ್ ಬಿ ಲೈಕ್ ವಾಟ್ ದ ಇಸ್ ದಿಸ್. ವಡೆ ಇಸ್ ಲೈಕ್, ದೋಸೆ ಇಸ್ ಲೈಕ್. ಒಂದಂತೂ ನನಗೆ ಡೇ 1 ಎಕ್ಸ್ಪೀರಿಯನ್ಸ್ ಆಗಿರೋದು ಏನು ಅಂದರೆ, ನನಗೆ ಇಲ್ಲಿ ಬಂದ ತಕ್ಷಣ, ಏರ್ಪೋರ್ಟಿಂದ ಹೊರಗೆ ಬಂದ ತಕ್ಷಣ ವೆಲ್ಕಮ್ ಟು ದ ಕ್ಲೀನೆಸ್ಟ್ ಸಿಟಿ ಆಫ್ ಇಂಡಿಯಾ ಅಂತ ಬರೆದಿತ್ತು. ಐ ಡೋಂಟ್ ಥಿಂಕ್ ಐ ಅಗ್ರಿ ವಿತ್ ದ್ಯಾಟ್. ಇಲ್ಲಿ ಜನಕ್ಕೆ ಟ್ರಾಫಿಕ್ ರೂಲ್ಸು ಏನೂ ಬರಲ್ಲ.
ಹೆಂಗ್ ಬೇಕೋ ಹಂಗ್ ಓಡಿಸ್ತಾರೆ. ಹೆಲ್ಮೆಟ್ ಅಂತೂ ಯಾರೂ ಹಾಕಲ್ಲ. ರೋಡ್ಸ್ ಎಲ್ಲ ಆಕ್ಚುಲಿ ಅಷ್ಟು ಲೈಕ್ ನಾವು ಹೇಳ್ತಾರಲ್ಲ ಕ್ಲೀನೆಸ್ಟ್ ಸಿಟಿ ಆ ಥರ ಎಲ್ಲ ಏನಿಲ್ಲ. ನಮ್ಮ ಚಿಕ್ಕಪೇಟೆ ಥರ ಇದೆ ಇಲ್ಲೆಲ್ಲ. ನೋಡೋಣ, ಇನ್ನೂ 2 ದಿನ ಇರ್ತೀನಿ ಇಲ್ಲೇ. ಸೊ ಲೆಟ್ ಮಿ ಎಕ್ಸ್ಪ್ಲೋರ್. ಡೆಸ್ಟಿನೇಷನ್ ನಂಬರ್ 2 ಗೋಪಿ ತಲಾವ್ ಅನ್ನೋ ಜಾಗಕ್ಕೆ ಬಂದಿದ್ದೀವಿ. ಸೊ ಸದ್ಯಕ್ಕೆ ಟಿಕೆಟ್ ತೊಗೊಳಕ್ಕೆ ಹೋಗ್ತಾ ಇದೀನಿ. ಬನ್ನಿ, ಲೆಟ್ಸ್ ಗೋ. 72 ರೂಪಾಯಿ ಎಂಟ್ರಿ. ಕಂಪ್ಲೀಟ್ ಇಂಡಿಯಾಲಿ UPI ನಡೀತಾ ಇದೆ, ಬಟ್ ಇಲ್ಲಿ ನೋ UPI, ಕ್ಯಾಶ್ ಅಂತ ಹೇಳಿದ್ರು. ಯೂಶ್ವಲಿ ನಾನು ಎಲ್ಲೇ ಔಟ್ಡೋರ್ಸ್ ಹೋದ್ರು ಕ್ಯಾಶ್ ಕ್ಯಾರಿ ಮಾಡ್ತೀನಿ. ಸೊ ಲಕ್ಕಿ ಐ ಹ್ಯಾಡ್ ಕ್ಯಾಶ್ ಆ್ಯಂಡ್ ಐ ಕುಡ್ ಕಮ್ ಇನ್. ಬನ್ನಿ ಒಳಗೆ ಹೋಗಿ ನೋಡೋಣ ಏನಿದೆ ಅಂತ. ಟೈಮ್ ಈಗ ಆ್ಯಕ್ಚುಲಿ ಇಲ್ಲಿ 7:15. ಇಲ್ಲಿ ಅಂದರೆ ನಾನು ಅಬ್ರಾಡಲ್ಲಿ ಇದ್ದೀನಿ ಅನ್ನೋ ಥರ ಬಿಲ್ಡಪ್ ಕೊಡ್ತಾ ಇದ್ದೀನಿ. 7:15 ಅಂತ ಅನ್ನಿಸ್ತಿಲ್ಲ. ಆ್ಯಕ್ಚುಲಿ ಇಲ್ಲಿ ವೆದರ್ ರಿಪೋರ್ಟ್ ಪ್ರಕಾರ ಇಲ್ಲಿ ಮಳೆ ಬರಬೇಕಿತ್ತು, ಬಟ್ ಫುಲ್ ಬಿಸಿಲು, ಒಂಥರ ಹ್ಯೂಮಿಡಿಟಿ, ಬೀಚ್ ಎಲ್ಲ ಇದೆಯಲ್ಲ ಅದಕ್ಕೆ. ನಮ್ಮ ಕರ್ನಾಟಕ ಎಕ್ಸ್ಪ್ಲೋರ್ ಮಾಡಿರೋರಿಗೆ ಇದು ನಾಟ್ ರಿಲಿ ಟೂರಿಸ್ಟಿ ಪ್ಲೇಸ್. ಇಲ್ಲಿ ನೀವು ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಬಟ್ಟೆ ಶಾಪಿಂಗು, ಡೈಮಂಡ್ಸ್ ಈ ಥರದ್ದೆಲ್ಲ ನೀವು ಶಾಪಿಂಗ್ ಮಾಡಬೇಕು ಅಂದರೆ ಸೂರತ್ತಿಗೆ ಬರಬೇಕು. ನೋಡೋ ಅಂಥದ್ದು ಏನಿಲ್ಲ, ಕುಚ್ ಖಾಸ್ ನೈ ಹೇ. ಅಮ್ಮ ಅನ್ಕೊಂತಿರ್ತಾರೆ ನಾನು ಬೆಂಗಳೂರಲ್ಲೇ ಆರಾಮಾಗಿರ್ತಿದ್ದೆ, ಮನೇಲಿ ಸುವರ್ಣ ಸೂಪರ್ ಸ್ಟಾರ್ ನೋಡ್ಕೊಂಡು ಇದೆಲ್ಲ ಕರ್ಕೊಂಡ್ಬಿಟ್ಟವಳೆ ಅಂತ. ನೀವ್ ಈ ತರ ಹುಡುಕಿ ಇಷ್ಟು ಒಳ್ಳೊಳ್ಳೆ ಇನ್ಸಿಡೆಂಟ್ಸ್ ನಮ್ ಜೊತೆ ಶೇರ್ ಮಾಡಿದೀರಾ. ಇದು ರೋಡ್ಗೊಂದೊಂದು ಪಾರ್ಕ್ ಇರುತ್ತೆ ಗೊತ್ತಾ, ಏರಿಯಾ ಗೊತ್ತೊಂದು ಪಾರ್ಕ್ ಬೆಂಗಳೂರಲ್ಲಿ, ಅದಿದು ಬೇಸಿಕ್ಲಿ ಗೋಪಿ ತಲಾವು. ನಾ ಹೇಳಿದ್ನಲ್ಲ BTM ಲೇಕ್ ಅಂತ. BTM ಲೇಕ್ ಆ್ಯಕ್ಚುಲಿ ಇನ್ನೂ ಚೆನ್ನಾಗಿದೆ. ಇದನ್ನೆಲ್ಲ ನೋಡಿ ನಂಗೆ ಒಂದ್ಸತಿ ಅನ್ನಿಸ್ತಾ ಇದೆ ಏನಕ್ಕೆ ನಾರ್ತ್ ಇಂಡಿಯನ್ಸ್ ಬಂದು ಬೆಂಗಳೂರಲ್ಲಿ ಸೆಟ್ಲ್ ಆಗ್ತಾರೆ ಅಂತ. ಐ ಅಂಡರ್ಸ್ಟ್ಯಾಂಡ್ ಯು. ನಮ್ಮಮ್ಮನ ಕರ್ಕೊಂಬಂದೆ. ನಮ್ಮಮ್ಮ ಅಲ್ಲಿ ಕೂತ್ಕೊಂಡು ಆ ಮಕ್ಕಳಾಟ ಆಡೋದು ನೋಡಿದ್ರು. ಫನಿ ಥಿಂಗ್, ಅಲ್ಲಿ ನಮ್ಮಮ್ಮ ಇಲ್ಲಿ ಕೆಲಸ ಮಾಡೋರ ಜೊತೆ ಮಾತಾಡ್ತಿದ್ದಾರೆ. ಐ ಥಿಂಕ್ ಸಮ್ ಸೆಕ್ಯೂರಿಟಿ ಅವ್ರು ಅನ್ಸುತ್ತೆ ಪಾಪ. ನಮ್ಮಮ್ಮ ಇನ್ನು ಬೆಂಗಳೂರಲ್ಲಿ ಇದ್ದೀನಿ ಅನ್ನೋ ಫೀಲ್ಸ್ ಅಲ್ಲಿ ಇದ್ದಾರೆ. ಅವ್ರನ್ನ ಕರೆದ್ಬಿಟ್ಟು ಏನಮ್ಮ ಎಷ್ಟು ಗಂಟೆ ತನಕ ಇದು ಓಪನ್ ಇರುತ್ತೆ ಕನ್ನಡ ತರಿಸ್ತಾರೆ. ನಮ್ಮಮ್ಮಗೆ ನಾನು ರಿಮೈಂಡ್ ಮಾಡ್ತಾ ಇರ್ಬೇಕಮ್ಮ, ಇದು ಬೆಂಗಳೂರಲ್ಲಮ್ಮ, ಅವ್ರಿಗೆ ಕನ್ನಡ ಬರಲ್ಲ, ನಾವ್ ಹಿಂದಿಲಿ ಮಾತಾಡ್ಬೇಕು, ಅವ್ರ ಊರಿಗೆ ಬಂದಿದೀವಿ ಅಂತ. ಶಿ ಇಸ್ ನಾಟ್ ಫ್ಯಾನ್ಸಿ. ಮೈ ಮಾಮ್ ಶಿ ಇಸ್ ವೆರಿ ಲೈಕ್ ನಾರ್ಮಲ್. ಅದಕ್ಕೆ ನಮ್ಮಮ್ಮ ಎಲ್ರು ಫಸ್ಟ್ ಕೇಳೋದು ಏನ್ ಕೆಲಸ ಮಾಡ್ತೀರಾ, ಎಷ್ಟು ಕೊಡ್ತಾರೆ ತಿಂಗಳಿಗೆ, ಓಕೆನಾ, ಹಂಗೆ ಇವ್ರನ್ನು ಪಾಪ ಫ್ರೆಂಡ್ ಮಾಡ್ಕೊಂಡು ಕೇಳ್ತಾ ಇದ್ದಾರೆ. ಸೊ ಇದಾಗಿತ್ತು ನಮ್ಮ ಡೇ 1 ಜರ್ನಿ. ಐ ಹೋಪ್ ನಿಮ್ಗೆಲ್ರಿಗೂ ಇಷ್ಟ ಆಯಿತು. ನಾನು ಇವತ್ತೇನು ಎಕ್ಸ್ಪ್ಲೋರ್ ಮಾಡಿದೆ, ಏನು ತೋರಿಸ್ದೆ ನಿಮಗೆಲ್ಲ ಅಂತ. ಡೇ 2 ವಿಡಿಯೋಲಿ ಆದಷ್ಟು ಬೇಗ ಸಿಗ್ತೀನಿ. ಸೊ ಸಿ ಯು, ಟೇಕ್ ಕೇರ್, ಬಾಯ್.